ಮಿತ್ರರೇ, ಈಗಾಗಲೇ ನೀವೆಲ್ಲ ಕೂಡ ಈ ವೇದಿಕೆಯಲ್ಲಿ ನೃತ್ಯವನ್ನು ನೋಡೋದಕ್ಕೆ ಕಾತರರಾಗಿದ್ದೀರಿ. ನಾವು ಹೆಚ್ಚಿಗೆ ನಿಮ್ಮ ಸಮಯ ತಗೊಳ್ಳದೆ ಏನು ಇವತ್ತು ಈ ಕಾರ್ಯಕ್ರಮವನ್ನ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮತ್ತು ತಾಯಿ ಗಂಗಮ್ಮನ ಒಂದು ಇದರ ಪರವಾಗಿ ಇವತ್ತು ನಡೀತಾ ಇದೆಯೋ, ನಿಮಗೆಲ್ಲರಿಗೂ ಶುಭ ಆಗಲಿ. ಸಂಕ್ರಾಂತಿ ಹಬ್ಬವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಮನುಷ್ಯರು ನಂಬಿದ್ರೆ ಒಳ್ಳೇದಾಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ದೇವರು ನಂಬಿದ್ರೆ ಮಾತ್ರ 100% ಒಳ್ಳೇದಾಗ್ತದೆ. ಈ ಸಂಕ್ರಾಂತಿ ಹಬ್ಬ ನಿಮಗೆ ಮುಂದೆ ಒಳ್ಳೆ ಬೆಳೆ, ಒಳ್ಳೆ ಮಳೆ ಮತ್ತು ಸುಖ ಶಾಂತಿ ತರಲಿ ಅಂತೇಳಿ ನಾನು ನಿಮ್ಗೆಲ್ಲರೂ ಹಾರೈಸಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಏನು ಮನೋರಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಗುರುಗಳು, ನನ್ನ ಮಾರ್ಗದರ್ಶಿಗಳು, ಪೂರ್ವ ಕ್ಷೇತ್ರದ ಕೋಮಲ್ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನ್ನವರೇ, ಮತ್ತೋರ್ವರು ಪಶ್ಚಿಮ ಕ್ಷೇತ್ರದ ಕೋಮಲ್ ನಿರ್ದೇಶಕರು ಆಗಿರ್ತಕ್ಕಂಥ BV ಸಾಮಣ್ಣವರೇ, ಮತ್ತೋರ್ವರು ನನ್ನ ಅಣ್ಣನ ಸಮಾನರಾದ ಹಿರಿಯ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಅಕ್ಕಪಕ್ಕ ಪಂಚಾಯತಿಗಳಿಂದ ಬಂದಿರತಕ್ಕಂಥ ಹಿರಿಯರು, ಕಿರಿಯರು ಮತ್ತು ವೇದಿಕೆಯ ಮುಂಭಾಗ ಏನು ನೀವು ತಾವು ಸೇರಿದಿರೋ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮತ್ತು ನಮ್ಮ ಯೂಟ್ಯೂಬ್ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರ ಸ್ನೇಹಿತರು ಎಲ್ಲರಿಗೂ ಕೂಡ ಏನು ಆಗಮಿಸಿದಿರೋ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೆಬ್ಬಣಿಯಲ್ಲಿ ಇವತ್ತು 2 ವಿಷಯವನ್ನ ನಾನು ಪ್ರಸ್ತಾಪಿಸಿ ಮಾತಾಡಲೇಬೇಕಾಗಿರ್ತದೆ. ನಮ್ಮ ಹೆಬ್ಬಣಿಗೆ ಬಂದಾಗ ನಮ್ಮ ಕೃಷ್ಣಪ್ಪ ಅವರ ಪ್ರಭುವನ್ನ ನಾವು ನೆನೆಸ್ಕೊಳ್ಳೇಬೇಕು. ಇನ್ನೊಬ್ಬರು ನಮ್ಮ ಬ್ಯಾಗ್ ವೆಂಕಟೇಶಣ್ಣವ್ರನ್ನ, ಈಗಾಗಲೇ ಅವರು ಸ್ವಲ್ಪ ದಿನ ಅಂತರದಲ್ಲಿ ತೀರ್ಕೊಂಡಿದ್ರು. ಅವ್ರನ್ನೆಲ್ಲ ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಅವರು ಹಿರಿಯರಾಗಿದ್ರು ಈ ಊರಿಗೆ. ಇಲ್ಲಿ ಪ್ರೋಗ್ರಾಮ್ ನಡೆಯುವಾಗ ನಮ್ಮ ಬ್ಯಾಗ್ ವೆಂಕಟೇಶನ್ ಅವರು ಅಲ್ಲೇ ಮನೆಯಿಂದ ಕಾಣ್ತಾ ಇದ್ರು ಪಾಪ. ಯಾವತ್ತು ನಾವು ಇಲ್ಲಿ ಇದೇ ಸ್ಟೇಜ್ಗೆ ಎಷ್ಟೋ ಸತಿ ಕರೆಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿಸಿದ್ವಿ. ಹೆಬ್ಬಣಿಯಲ್ಲಿ ಏನಿದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಂದು ಸತತವಾಗಿ 3ನೇ ವರ್ಷ, 3 ವರ್ಷ ಸತತವಾಗಿ ನಿಮ್ಮ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾನು ನನ್ನ ಸಹಾಯವನ್ನು ಕೂಡ ಮಾಡಿದ್ದೀನಿ. ಅದೇ ತರ ಹೆಬ್ಬಣಿಯಲ್ಲಿ ತಿರುಮಲ ಪಾದಯಾತ್ರೆಗೆ, ಯಾಕೆಂತಂದ್ರೆ ಹೆಬ್ಬಣಿಗೆ ಯಾಕೆಂತಂದ್ರೆ ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಆದರೂ ಕೂಡ ಕೆಲವು ಮಾತುಗಳನ್ನ ಇವತ್ತು ಪ್ರಸ್ತಾಪ ಮಾಡಲೇಬೇಕು ಅನಿಸ್ತದೆ ನನಗೆ. ನನ್ನ ಗುರುಗಳು, ನಮ್ಮ ಹಿರಿಯರ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ. ಹೆಬ್ಬಣಿಗೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಯಾರೇ ಬಂದರೂ ಕೂಡ ಯಾವುದನ್ನು ಸುರ ನಾನು ಆಗಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ ನಾನು ಸಹಾಯವನ್ನು ಮಾಡಿದ್ದೀನಿ. ಒಂದು ದಸರಾ ದಿವಸ, ದಸರಾ ನಿಮ್ಮ ಮೆರವಣಿಗಾಗಿರ್ಬೋದು, ನಿಮ್ಮ ತಿರುಮಲ ಪಾದಯಾತ್ರೆಗಳಿಗಾಗಿರ್ಬೋದು, ಒಂದು ಆಸ್ಪತ್ರೆಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಯಥೇಚ್ಛವಾಗಿ ಹೆಬ್ಬಣಿಯಲ್ಲೇ ನಾನು ಮಾಡಿದ್ದೀನಿ. ಆದರೂ ಕೂಡ ಈ ಸಲ ಎಲ್ಲೋ ಒಂದು ಕಡೆ ನನಗೆ ಮನೋಭಾವ ಸ್ವಲ್ಪ ಬೇಜಾರಾಯಿತು. ಯಾಕೆಂತಂದ್ರೆ ಆರ್ಕೆಸ್ಟ್ರಾ ನನ್ನ ಹತ್ರ ಬಂದಿಲ್ಲ ಈ ಸಲ. ಆದರೂ ಕೂಡ ಕೆಲವರು ಹುಡುಗರು 3 ವರ್ಷದಿಂದ ನೀವು ಹಾಕಿದ್ದೀರಾ ಆರ್ಕೆಸ್ಟ್ರಾ, ಈಗ ಯಾರ್ದೋ ಹೆಸರು ಬರ್ತಾ ಇದೆ, ಬಟ್ ನಮಗಂತೂ ಅದು ಇಂಟ್ರೆಸ್ಟ್ ಇಲ್ಲ. ನೀವಂತೂ 4ನೇ ವರ್ಷ ಕೂಡ ನೀವು ಕಂಟಿನ್ಯೂ ಮಾಡಲೇಬೇಕು. ನೀವು ಬಂದು ಆರ್ಕೆಸ್ಟ್ರಾನ ನಮ್ಮ ಹೆಬ್ಬಣಿಗೆ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ನಾನು 4ನೇ ವರ್ಷ ಕೂಡ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಹಬ್ಬ ಆಗಿರಲಿ, ಹರಿದಿನಗಳಾಗಲಿ, ಕಷ್ಟ ಸುಖಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ನಮ್ಮ ಹಿರಿಯರು ಎಷ್ಟೊಂದು ಚಳಿ ಇದೆ ಇವತ್ತು, ಅದು ಎಷ್ಟು 3 ಡಿಗ್ರಿ ಸೆಲ್ಸಿಯಸ್ ಇನ್ನ ಕಡಿಮೆ ಇರಬೇಕು, 410 ಒಳಗಡೆ ಇದೆ. ಆದರೂ ಕೂಡ ನಮ್ಮ ದೂರದಿಂದ ನಮ್ಮ ಹಿರಿಯರು, ನಮ್ಮ ನಾಗರಾಜನ್ನವರು, BV ಸಾಮಣ್ಣವರು, ಶ್ರೀನಿವಾಸನ್ನವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಪರವಾಗಿ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ
ಏನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ದೂರದಿಂದ ಬಂದಿದ್ದೀರಾ, ಆ ಮಿದ್ದಿ ಮೇಲೆ ಎಲ್ಲ ಇದ್ದೀರಾ, ಎಲ್ಲ ಹುಷಾರಾಗಿರಿ. ಮತ್ತೆ ನಿಮ್ಮ ಮನೆಗಳಿಗೆ ಪ್ರೋಗ್ರಾಮ್ ಆದಮೇಲೆ ನೀವು ಆರಾಮಾಗಿ ನಿಮ್ಮ ಮನೆಗಳಿಗೆ ಸೇರ್ಕೋಬೇಕು ಅಂತ ಹೇಳ್ತಾ, ಮತ್ತೆ ಆರ್ಕೆಸ್ಟ್ರಾ ಅವರು ನನ್ನ ಗುರು ಮೆಲೋಡಿಸ್ ಅಂತ ಹೇಳ್ಬಿಟ್ಟು ಎಲ್ಲೇ ಆರ್ಕೆಸ್ಟ್ರಾ ಆದರೂ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ತುಂಬ ಸಪೋರ್ಟಿವ್ ಆಗಿ ಆರ್ಕೆಸ್ಟ್ರಾವನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ಗೌರವವನ್ನು ಕೊಟ್ಟು ಕೊನೆವರೆಗೂ ಕೂಡ ನೀವೆಲ್ಲರೂ ಎಂಜಾಯ್ ಮಾಡಿ ಅವ್ರನ್ನು ಸಂತೋಷದಿಂದ ಕಲಿಸ್ಕೊಡ್ಬೇಕಾಗಿ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಏನಿದಾರೋ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಅನ್ಸುತ್ತಾ ಈ ಅವಕಾಶಕ್ಕೆ ಏನು ನನಗೆ ಮರು ಅವಕಾಶ ಕೊಟ್ಟಿದ್ದ ನಿಮ್ಮ ಕಾಲೋನಿಯ ಎಲ್ಲಾ ಹುಡುಗರಿಗೂ ಕೂಡ, ಯುವಕರು ಏನು 30-40 ಜನ ಬಂದು ನನ್ನ ಹತ್ರ ನೀವೇ ಹಾಕ್ಸ್ಬೇಕು ಅಂತ ಏನು ಹೇಳಿದ್ರು ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೆಸರು ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.